ಮಕ್ಕಳಿಗೂ ಸಹ ಬಸವ ಸಂಸ್ಕಾರ ನೀಡುವುದರ ಮೂಲಕವಾಗಿ ಅವರ ಮನೆಯನ್ನು ಬೆಳೆದಿರತಕ್ಕಂಥ ಮಹಾಂತಪ್ಪನವರ ಕಾರ್ಯಕ್ರಮ ಸಂಜಾತರು ಈ ಒಂದು ಕಾರ್ಯಕ್ರಮದ ಸಂವಿಧಾನ ವಹಿಸಿರ್ತಕ್ಕಂಥ ಇಳಕಲ್ ಚಿತ್ತರಿಗೆ ವಿಜಯಮಹಾಂತೇಶ್ವರ ಮಠದ ಗುರುಮಹಾಂತಪ್ಪಳರ ಶ್ರೀಪಾದಕ್ಕೆ ಭಕ್ತಿಯಿಂದ ಶರಣಾರ್ಥಿಯನ್ನು ಸಲ್ಲಿಸ್ತಾರೆ. ನಮ್ಮ ಪಕ್ಕದ ಸತಿಯ ತಮ್ಮ ಪೂಜ್ಯರು ಶಿವೂರಿನ ವಿಜಯಮಹಾಂತೇಶ್ವರ ತೀರ್ಥದ ಪೂಜ್ಯರು ಮತ್ತು ಹೆಸರಾಂತ ನಿಸರ್ಗ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಸಲಿಂಗ ಮಹಾಸ್ವಾಮೀಜಿಯವರ ಪಾದಕ್ಕೆ ಶರಣರನ್ನು ಸಲ್ಲಿಸ್ತಾ ಮತ್ತೋರ್ವ ಆತ್ಮೀಯ ಪೂಜೆಯಾಗಿರ್ತಕ್ಕಂಥ ನಮ್ಮ ಮನಗುಳಿ ವಿರಕ್ತ ಮಠದ ಕೃತೀಶ್ವರ ಮಹಾಸ್ವಾಮೀಜಿಯವರಿಗೂ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ರಬಕವಿ ಬನೆಟ್ಟಿ ಮರೆಬುದ್ಧಿಯ ವಿರಕ್ತ ಮಠದ ಹಿರಿಯ ಪೂಜ್ಯರು ಜ್ಞಾನರುದ್ರಾಗಿರ್ತಕ್ಕಂಥ ಗುರುಮಹಾಂತಪ್ಪನ ಶ್ರೀಪಾದಕ್ಕೆ ಶರಣಾರ್ಥಿಯನ್ನು ಸಲ್ಲಿಸ್ತಾರೆ. ಅವರೊಂದಿಗೆ ನಮ್ಮ ಜನವಾಡದ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರಾಗಿರ್ಬೋದು, ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು, ಆಮೇಲೆ ನಮ್ಮ ಚನ್ನಬಸವಣ್ಣ ಮಹಾಸ್ವಾಮೀಜಿಯವರು ಸಹ ಇಲ್ಲಿದ್ದಾರೆ. ಅಮ್ಮವ್ರ ಮಾತಾಜಿಯವರು ಶರಣಾರ್ಥಿ, ಅವ್ರಿಗೂ ಸಹ ಶರಣಾರ್ಥಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯ ಅನುಭವಿಗಳಿರ್ತಕ್ಕಂಥ ನಮ್ಮ ಅಯ್ಯರ್ ಮಠಪತಿ ಶರಣರಿಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಅನುಭವಿಗಳಿಗೂ ರೈತ ಸಂಘದ ಪ್ರಮುಖರಿಗೂ ಮತ್ತು ವಿಶ್ರಾಂತಿಗಾತ ಇರ್ತಕ್ಕಂಥ ಶೋಭರಾದವರಾಗಿರ್ಬೋದು ಭಾಗವಹಿಸಿರ್ತಕ್ಕಂಥ ನಿಮಗೆಲ್ಲರಿಗೂ ಅವ್ರ ಕುಟುಂಬಸ್ಥರಿಗೂ ಶರಣಾರ್ಥಿಗಳು. ಅಡವೇಶಪ್ಪ ರೆಡ್ಡಿಯರಟ್ಟಿಯವರು ಅಂದರೆ ಈ ಭಾಗದಲ್ಲಿ ಒಳಗೂ ಶರಣನಾಗಿ ಹೊರಗೂ ಶರಣನಾಗಿ ಬದುಕಿರ್ತಕ್ಕಂಥ ಒಬ್ಬ ನಿಜವಾದ ಶರಣ. ಹೊರಗಡೆ ಬಹಿರಂಗ ಕೃಷಿ ಮಾಡೋದ್ರ ಮೂಲಕವಾಗಿ ಶರಣನಾಗಿದ್ದರು. ಅಂತರಂಗದಲ್ಲಿ ಸಹ ಆಧ್ಯಾತ್ಮದ ಬೆಳೆಯನ್ನು ಬೆಳೆದ ಮೂಲಕವಾಗಿಯೂ ಶರಣರಾಗಿದ್ದರು ಅಂತ ಬಸವಣ್ಣ ಹೇಳ್ತಾರೆ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚಲಿಯದು ಎನ್ನ ಹವಗುಣ ಎಂಬ ಕಸವ ಕಿತ್ತು ಸಲಹೆಯ ಕೂಡಲ ಸಂಗಮ ದೇವ ಅಂತ. ನಾವೆಲ್ಲ ರೈತರು, ಹೊರಗಡೆ ಬಿತ್ತೀವಿ, ಬೆಳಿತೀವಿ, ಕಸ ತೆಗಿತೀವಿ, ಕಳೆ ತೆಗಿತೀವಿ. ಆದರೆ ನಮ್ಮ ಗುರುಪಾದಪ್ಪನವರು ಹೊರಗಡೆ ಮಾತ್ರ ರೈತರಾಗಿಲ್ಲ, ಒಳಗೂ ರೈತರಾಗಿದ್ದರು ಅಂತ. ಒಳಗೂ ರೈತರಾಗಿ ಒಳಗಿರ್ತಕ್ಕಂಥ ಅವಗುಣಗಳನ್ನುವಂಥ ಸುಳಿದೆಗೆದು ಆ ಕೂಡಲ ಸಂಗಮನ ಶ್ರೀಪಾದಕ್ಕೆ, ಆ ಪರಾತ್ಪರ ವಸ್ತುವಿನ ಶ್ರೀಪಾದಕ್ಕೆ ಅವ್ರು ನಿಜವಾದ ಲಿಂಗೈಕ್ಯರಾಗಿದ್ದಾರೆ ಅನ್ನುವಂಥ ಒಂದು ಆತ್ಮಸಂತೋಷ ನಮಗಾಗಿದೆ ಅಂತ. ನಾವೆಲ್ಲರೂ ಮಣ್ಣೈಕ್ಯರಾಗ್ತೀವಿ. ಆದರೆ ಗುರುಪಾದಪ್ಪನವರು ಅನುಭವಿಗಳಾಗಿ ಲಿಂಗಾನುಷ್ಠಾನ ಮೂಲಕ ಇವತ್ತು ನಮ್ಮ ಅಡವೇಶಪ್ಪನವರು ಲಿಂಗಾನುಭವಿಗಳಾಗಿ ಲಿಂಗ ನಿರೀಕ್ಷಣೆ ಮೂಲಕವಾಗೂ ಲಿಂಗೈಕ್ಯ ಸ್ಥಿತಿಯನ್ನೇ ಅವರು ಅನುಭವಿಸಿದ್ದಾರೆ ಅಂತ. ನಮಗೆ ಅವರು ಪರಿಚಯ ಈ ಮುಧೋಳ ತಾಲೂಕಿನ ರೈತರ ಹೋರಾಟದಲ್ಲಿ ಪರಿಚಯ ಆದಮೇಲೆ ಯಾವಾಗ ಇಳಕಲ್ ಮಠಕ್ಕೆ ಬಂದರೂ ನಮ್ಮ ಮಠಕ್ಕೆ ಬಂದು ಹೋಗ್ತಿದ್ರು. ಈ ಭಾಗದಲ್ಲಿ ಸಮಾಜದ ಸಂಘಟನೆ ಬಂದಾಗೂ ನಮ್ಮ ಜೊತೆಗೆ ಇರ್ತಿದ್ರು. ನಮ್ಮ ಸಮುದಾಯದ ಜನರು ಏನಾದರೂ ವೈದಿಕರ ಪರವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಭೆಯ ನಿರ್ಣಯಗಳು ಬಂದಾಗ ಅದನ್ನು ಭಾಳ ಖಡಕ್ಕಾಗಿ ಖಂಡಿಸುವ ಮೂಲಕವಾಗಿ ನಮ್ಮೆಲ್ಲರನ್ನೂ ಬಸವಮಯ ಮಾಡುವಂಥ ಒಂದು ಅದ್ಭುತವಾದಂಥ ಕರ್ತೃತ್ವ ಶಕ್ತಿ ನಮ್ಮ ಅಡವೇಶಪ್ಪನವ್ರಿಗೆ ಇತ್ತು ಅನ್ನೋದನ್ನು ಬರಲಿಕ್ಕೆ ಸಾಧ್ಯ. ಯಾವುದೇ ನಮ್ಮ ಸಮಾಜ ಸಭೆಯಲ್ಲಿ ಯಾರಾದರೂ ಸ್ವಲ್ಪ ಮಟ್ಟಿಗೆ ಆ ಸಮಾಜದ ಮೂಲ ಉದ್ದೇಶಗಳಿಗೆ ವ್ಯತಿರಿಕ್ತವಾಗಿ ನಿರ್ಣಯವನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅದನ್ನು ಖಡಕ್ಕಾಗಿ ಖಂಡಿಸಿ ನಮ್ಮ ಸಮಾಜ ಯಾವತ್ತೂ ಬಸವ ಪರಂಪರೆ ಇರತಕ್ಕಂಥದ್ದು, ನಮ್ಮ ಗುರುಗಳು ಯಾವತ್ತೂ ಜಯಮೂರ್ತಿ ಇರ್ತಕ್ಕಂಥದ್ದು, ಅವ್ರ ಮಾರ್ಗದರ್ಶನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಸಮಾಜವನ್ನು ಬಸವ ಎನ್ನುವಂಥ ಸಾಗರವಾಗಿ ಕಟ್ಟಿ ಹಾಕುವಂಥ ಕೆಲಸವನ್ನು ಮುಧೋಳ ತಾಲೂಕು ಮಾಡ್ತಕ್ಕಂಥ ಬೆರಳೆಣಿಕೆಯ ಶರಣ ಜೀವಗಳಲ್ಲಿ ಅವರು ಸಹ ಒಬ್ಬರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಇಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ದಾರಂತಿದ್ದಾರೆ, ನಮ್ಮ ವಕೀಲರು ಸಂಘಟನೆ ಅಧ್ಯಕ್ಷರಾಗಿರ್ತಕ್ಕಂಥ ಅವರೆಲ್ಲರೂ ಭಾಳ ಬಸವನಿಷ್ಠರು, ಸಮಾಜಕ್ಕೋಸ್ಕರ ಗಟ್ಟಿಯಾಗಿ ಇರ್ತಕ್ಕಂಥದ್ದು. ನಮ್ಮ ಏನು ಅಡವೇಶಪ್ಪನವರು ರೈತ ಸಂಘಟನೆ ಮೂಲಕವಾಗೇ ತಮ್ಮ ಕಾಯಕವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ದಿನದ 24 ಗಂಟೆ ಸಹ 365 ದಿವಸ ಸಹ ರೈತರು ಇಲ್ಲೇ ಇರಲಿ, ಹಣೆ ಮೇಲೆ ಇಬೂತ್ ಹಾಕ್ಕೊಂಡು ಒಳ್ಳೆ ಶಾಲ್ ಹಾಕ್ಕೊಂಡು ಹೊಂಟ್ರಪ್ಪ ಅಂತಂದರೆ ಅದು ಶರಣ ನಡೆಯಾಗಿತ್ತು ಅಂತ. ಅವ್ರು ಯಾವುದನ್ನು ಕೇರ್ ಮಾಡ್ತಿದ್ರು. ಎಷ್ಟೋ ಸಂದರ್ಭದಲ್ಲಿ ನಮ್ಮಂಥವ್ರು ಸಹ ಇಲ್ಲ, ನೀವು ಮಾಡೋಕ್ಕೆ ಹೋಗಬೇಡ್ರಿ, ಮುಜೂರಾಗುತ್ತೆ, ಸಕ್ಕರೆ ಕಾರ್ಖಾನೆ ಮಾಲೀಕರಿಗಂತೆ ನನ್ನ ಮುಖಾಂತರ ಅವ್ರು ಹೇಳಿಸಿದ್ರು ಸಹ ನನಗೆ ಭಾಳ ಖಡಕ್ ಉತ್ತರ ಕೊಡ್ತಿದ್ರು. ಅವ್ರು ಸಕ್ಕರೆ ಕಾರ್ಖಾನೆ ಮಾಲೀಕರು ನಿಮಗೆ ಶಿಷ್ಯರಿರ್ಬೋದು, ನಮ್ಮ ಕಬ್ಬಿನಲ್ಲಿ ಪಾವತಿ ಮಾಡಿಲ್ಲಪ್ಪ ಅಂದರೆ ನಮ್ಮ ವಿರೋಧಗಳು ಹಾಕೋರು ನಾವು ಹೋರಾಟ ಮಾಡೋರಂತೆ ಭಾಳ ಖಡಕ್ಕಾಗಿ ಹೇಳುವಂಥ ಪ್ರಯತ್ನವನ್ನು ನಮ್ಮ ದೇಶಕ್ಕೆ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯ. ಮುಧೋಳ ತಾಲೂಕಿನ ರೈತರು ಹೋರಾಟಕ್ಕಿದ್ದ ಸಂದರ್ಭದಲ್ಲಿ ಕೆಲವು ಸರ್ಕಾರಿ ಖಾತೆ ಮಾಲೀಕ ನನಗೆ ಫೋನ್ ಮಾಡಿಲ್ಲ, ನಿಮ್ಮ ಶಿಷ್ಯರು ಹೋರಾಟದ ಸ್ವಲ್ಪ ಹೇಳ್ರಿ,
ನಾವು ಬಿಲ್ ಬೇಗ ಕೊಡ್ತೀವಿ ಅಂತೇಳಿ ಸಂದೇಶ ಸೂತ್ರ ಕೊಡೋ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಒಳಗಡೆ ಆ ಮಮಕಾರ ಇದೆಯಲ್ಲ, ಮಮಕಾರ ಸಮಾಜದ ಮಮಕಾರ ಇಟ್ಕೊಳ್ಳಿ. ರೈತರ ವಿಚಾರ ಬಂದಾಗ ಅವರು ಹೋರಾಟಗಾರಾಗಿದ್ದರು, ತಮ್ಮ ಅಕ್ಕನ ಕೇಳೋಷ್ಟು ಮಟ್ಟಿಗೆ ಭಾಳ ಗಟ್ಟಿಯಾಗಿದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಕಾಪಿಸ್ತೀನಿ. ನನಗೆ ಅವ್ರದ್ದು ದಿನನಿತ್ಯ ಹೆಂಗೆ ನೆನಪಾಗತ್ತಪ್ಪ ಅಂದರೆ, ಸೂರ್ಯಚಂದ್ರ ಹುಟ್ಟೋ ಸ್ವಲ್ಪ ತಡ ಆಗ್ಬೋದು, ಅದು ಬೆಳಗಿನ ಜಾವ 3 ಗಂಟೆ 30 ನಿಮಿಷಕ್ಕೆ ಮೊಬೈಲ್ ಮೆಸೇಜ್ ಮಾತ್ರ ತಪ್ಪಿರಲಿಲ್ಲ ಅಂತ. ಮೊಬೈಲ್ ಖಾಯಂ ಮೆಸೇಜ್ ಹಾಕೋದು, ಅಪ್ಪವರೇ ಶರಣಾರ್ಥಿ, ಲಿಂಗ ನಿರೀಕ್ಷೆ ನಾನಿದ್ದೇನೆ ಅಂತ. ನನಗೆ ನಮ್ಮಂಥ ಸ್ವಾಮಿಗಳು ಸಹ ಕೆಲವು ಸಂದರ್ಭದಲ್ಲಿ ಲಿಂಗ ಪೂಜೆ ಮಾಡೋದು ತಡ ಮಾಡ್ತೀವಿ. ಆ ಲಿಂಗ ನಿಷ್ಠೆ ಬಗ್ಗೆ ಶ್ರದ್ಧೆ ಇಟ್ಕೊಳ್ಳೋಕ್ಕೂ ನಮಗೆ ಒತ್ತಡ ಆಗೋದಿಲ್ಲ. ಆದರೆ ಒಬ್ಬ ಗೃಹಸ್ಥರಾಗಿ ಬೆಳಗಿನ ಜಾವ ಅದು ಗಾಂಧಾರ ಮಾಂಧಾರ ಎಂಬ ಅಹೋರಾತ್ರಿ ಲಿಂಗ ಪೂಜಿಸಬೇಕು, ತನ್ನೊಳಗೆ ಮಲಗಿದ್ದು ಸತಿಯ ಎದುರಿಸಿ ಲಿಂಗ ಪೂಜಿಸಬೇಕಂತ ಬಸವಣ್ಣ ಹೇಳ್ತಾರಲ್ಲ, ಆ ಗಾಂಧಾರ ಮಾಂಧಾರ ಎನ್ನುವಂಥ ಆ ಸಂದರ್ಭದಲ್ಲಿ ಲಿಂಗ ಪೂಜೆ ಮೂಲಕವಾಗಿ ಅಂತರಂಗವನ್ನು ಘನಮನ ಮಾಡಿಕೊಡ್ತಕ್ಕಂಥ ಒಬ್ಬ ಶರಣಜೀವಿ ನಮ್ಮ ಅಡವಿ ಶಕ್ತರು ಆಗಿದ್ದರು ಅನ್ನೋದನ್ನು ಈ ಸಂದರ್ಭದಲ್ಲಿ ಮೆಲುಕಾಗುತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿ ಅವ್ರು ಲಿಂಗೇಶ್ವರ ಆದಮೇಲೆ ಸಹ ಅವ್ರು ಬರುವಂಥ ವಿಲ್ ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ಸಿದ್ದೇಶ್ವರ ನೆನಪು ಅಂತಾನೆ ಅಂದರೆ ಎಲ್ಲಿ ಸಹ 1000 ಕೊಳ ಪಡಕ್ಕೆ ಹೋಗ್ಬೇಡ್ರಿ. ಅದು ನಮ್ಮ ಭಾಗದಲ್ಲಿ ನಮ್ಮ ರೈತರು ದೊಡ್ಡ ಮುಖಂಡರು ಯಾರು ಲಿಂಗೇಶ್ವರ ಆದರೆ ಎಷ್ಟು ಖರ್ಚು ಮಾಡಿಸ್ತಾರಪ್ಪ ಅಂದರೆ ಸತ್ತು ಹೋಗಿರ್ತಾನೆ. ಆಗ ಸತ್ತಾಗ ಅಂತ್ಯಕ್ರಿಯೆ ಸಾಲ ಐತಲ್ಲ, ಇನ್ನೊಬ್ಬರು ಸಾಯೋರಿಗೆ ತಿರ್ಸ್ಬೇಕು, ಅಷ್ಟು ಮಟ್ಟಿಗೆ ಖರ್ಚು ಮಾಡ್ತಾರೆ. ನಾನು ಮೊನ್ನೆ ಪಕ್ಕದ ವಿಜಯಪುರ ಜಿಲ್ಲೆ ಒಂದು ಭಾಳ ದೊಡ್ಡ ಗೋಡಿಕೆ ಮನಿತಾನೆ, ಅವ್ರ ತಾಯಿ ಲಿಂಗೇಶ್ವರ ನಾನು ಹೋಗಿದ್ದೆ. ಅಂತ್ಯಕ್ರಿಯೆ ವಿಷಯ ಹೊರ ಬರಬೇಕಾದ್ರೆ ಅಪ್ಪವ್ರು ಇವತ್ತು ಖರ್ಚು 50 ಲಕ್ಷ ರೂಪಾಯಿ ಆಗಿತ್ತು. ಎಂತಂದು 50 ಲಕ್ಷ ಹೆಂಗ್ರಿ ಮೊದಲು ಮತ್ತು ಊರಿನ ದೊಡ್ಡ ಗೌಡ್ರು ಸುತ್ತ ಭಾಳ ಸಂಬಂಧ MLA ಆಗ್ಯಾರ, ಮಂತ್ರಿ ಆಗ್ಯಾರ, ಅಷ್ಟೊಂದು ಖರ್ಚು ಹೆಂಗೆ ಇಲ್ಲ. ನಮ್ಮ ಮಂದ್ಯ ಭಯಂಕರ ಪ್ರತಿಷ್ಠೆ ಆಗ್ತಾರೆ. ಹೆಂಗೇನು ಭಜನೆಗೆ ಇಷ್ಟು ಖರ್ಚು, ಪೆಂಡಲ್ಗೆ ಇಷ್ಟು ಖರ್ಚು, ತುಟ್ಟು ಕಾಣಿಸೋದು ಇಷ್ಟು, ಚಾ ಕೊಡೋಕೆ ಇಷ್ಟು, ಮತ್ತು ರಾತ್ರೆಲ್ಲ ಕಾಯಕ್ಕೆ ಅವ್ರಿಗೆ ಏನೇನು ಬೇಕು ಅದು ವ್ಯವಸ್ಥೆ. ಹಿಂಗೆಲ್ಲ ನನಗೆ ಪರಮ ಆಶ್ಚರ್ಯ ಇತ್ತು. ಲಿಂಗೇಶ್ವರ ಸಂದರ್ಭದಲ್ಲಿ ಶರಣತ್ವದ ಆಧಾರದ ಮೇಲೆ ಬಸವಣ್ಣವ್ರ ಮಂತ್ರ ಹೇಳ್ಕೊಂಡು ಅಂತ್ಯ ಸಂಸ್ಕಾರ ಮಾಡಿಬಿಟ್ರೆ ಮುಗಿದು. ಅದಕ್ಕೆ ನೀವು ಎಲ್ಲಿ ಹೋದಲ್ಲಿ ಸಹ ನಮ್ಮ ಜನರು ಲಿಂಗೇಶ್ವರನ ಪರಿಪಾಠ ಕಲಿಸ್ರಿ. ಇಷ್ಟಕ್ಕೊಂದು ಖರ್ಚು ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊಂಡು ಕಲಿಸ್ತಾರೆ. ಅದಕ್ಕೆ ಆ ಸಂದರ್ಭ ಲಿಕ್ವಿಡ್ ಅಮೌಂಟ್ ಇರೋಲ್ಲ, ಮತ್ತೊಂದು ಸಾಲ ಮಾಡಲೇಬೇಕು. ನಾವು ಸಾಲ ತೀರ್ಸೋಕೆ ಅವನು ಮನೆ ಲಿಂಗೇಶ್ವರಾಗಿದ್ದು ನೋವು ಇಟ್ಕೊಳ್ಳೋದ್ರೆ ಬರೀ ಸಾಲ ತೀರಿಸ್ಬಿಟ್ಟು ಗಂಡ ಕೊಟ್ಟು ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಕಡಿವಾಣ ಹಾಕುವಂತಿದ್ದು ಮನೆಯೊಳಗೆ. ಮೊನ್ನೆ ಅವ್ರು ಅಳಿಯಂದ್ರು ಬಂದು ನೀವು ಫೋನ್ ಮಾಡಿ ತೋರಿಸಿದ್ರು, ಆ ವಾಟ್ಸಪ್ಪಲ್ಲಿ ಕಳಿಸಿ ನಾನು ನೋಡಿದೆ. ನಮ್ಮ ಮಂದಿಗೆ ಎಲ್ಲ ಬಿಟ್ಟಿದ್ಮೇಲೆ ನಿಮ್ಮ ಅಂತ್ಯಕ್ರಿಯೆಗಳು ಸಹ ಹಿಂಗೆ ಆಗಬೇಕು ಅಂತ ಇಷ್ಟು ಭಾಳ ಪರ್ಫೆಕ್ಟ್ ಮಾಡಿದ್ರು. ಇಡೀ ತಮ್ಮ ಶರೀರವನ್ನು ಸತ್ತ ಮೇಲೆ ಸಮಾಜ ಸೇವೆ ಅಂತ, ಸತ್ತ ಮೇಲೆ ಸಮಾಜ ಸೇವೆ ಮಾಡಲಿಕ್ಕಾಗಲ್ಲ ಅಂತಾರೆ. ಸತ್ತ ಮೇಲೆ ಸಹ ತನ್ನ ಶರೀರವನ್ನು KL ಆಸ್ಪತ್ರೆ ಕೊಟ್ಟು ದಾಸೋಹ ಮಾಡುವ ಕೆಲಸವನ್ನು ನಮ್ಮ ಅಡವಿ ಶಕ್ತರು ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಅಂತ್ಯಕ್ರಿಯೆ ಅವ್ರು ಲಿಂಗೇಶ್ವರ ಅವ್ರ ಊರಿನ ಜನ ಫೋನ್ ಮಾಡಿದ್ರೆ ಭಾಳ ದೂರ ಇದ್ದೆ, ಅಂತ್ಯಕ್ರಿಯೆ ಬರಲೇಬೇಕು ಅಂತ ನಾನು ಭಾಳ ಒತ್ತಡದಲ್ಲಿ ನನಗೆ ಗೊತ್ತಿದೆ. ನಾಳೆ 10ನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ಮುಖ್ಯ ಆಗ್ತದೆ. ಭಾಳ ದೊಡ್ಡ ಸಂಘರ್ಷ ನಡೀತಾ ಇದೆ. ಹಾಗಾಗಿ ನೀವೆಲ್ಲ ರೈತರು ಅವತ್ತೆಂಟು ಸಹ ಬರಬೇಕು. ರೈತರ ಪರವಾಗಿರ್ತಕ್ಕಂಥ ಹೋರಾಟ, ಹೆಸರು ಮಾತ್ರ ಸಮಾಜ, ರೈತರ ಮಕ್ಕಳ ಹೋರಾಟನೇ ಇದು. ಹಾಗಾಗಿ ನೀವೆಲ್ಲ ರೈತರು ವಿಧಾನಸೌಧಕ್ಕೆ ಮುಖ್ಯ ಆಗ್ತಕ್ಕೆ ಟ್ಯಾಕ್ಟರ್ ತಗೊಂಡು ಬರಬೇಕು ಅಂತೇಳಿ ಪರೋಕ್ಷವಾಗಿ ಮುದ್ನಿ ಮತ್ತು ಮರೆಗುದಿಯ ಗ್ರಾಮಸ್ಥರಿಗೆ ನಾನು ಈ ಮೂಲಕ ಹೇಳಿಕ್ಕೆ ಇಚ್ಛೆಪಡ್ತೆ. ಹಾಗಾಗಿ ಇದು ತಪ್ಪಿಸಬಾರ್ದು. ನಮ್ಮ ಏನು ಅಡವಿ ಶಕ್ತ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ, ಆ ಕಾರಣಕ್ಕೆ ನಾನು ಅಲ್ಲಿವರು ಬಂದು ಅಪ್ಪಳೋದಿದ್ದರು, ಅಪ್ಪಳ ಸನಿದಲ್ಲಿ ಮುಗಿಸ್ತಂತ ಇಲ್ಲ, ನೀವು ಬರಲೇಬೇಕಾಗ್ತಾರೆ ಅವರ ಆಸೆ ಇತ್ತು ಅಂದ್ಕೊಳ್ಳಿ ಇಲ್ಲಿ ಬಂದು ಭಾಗವಹಿಸ್ತೀನಿ. ಹಾಗಾಗಿ ಅವ್ರ ಲಿಂಗದಲ್ಲಿಯೇ ಲಿಂಗೇಕರಾಗಿದ್ದಾರೆ. ಮತ್ತೊಮ್ಮೆ ಆತ್ಮಕ್ಕೆ ಶಾಂತಿ ಕೊಡೋ ಅವಶ್ಯಕತೆ ಬರೋದಿಲ್ಲ. ಅವರು ಮತ್ತೊಮ್ಮೆ ಅವರ ನೆನಪುಗಳು ಅವರ ಮನೆತನದಲ್ಲಿ ಶರಣತತ್ವದ ಮೇಲೆ ಮುಂದುವರಿಲಿ. ಅವರ ಶರಣ ಕಾರ್ಯಗಳನ್ನು ಅವ್ರ ಮಕ್ಕಳಾಗಿರ್ಬೋದು, ಅವ್ರ ಹಳೆಯಂದ್ರಾಗಿರ್ಬೋದು, ಅದು ಮುಂದುವರ್ಸ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡಲಿ. ಆ ಊರು ಸಹ ಆ ಪಥದ ಸಾಗಲಿ. ನಿಮ್ಮದೇನು ನಮ್ಮ ಅಡವಿ ಶಕ್ತ ನಿಷ್ಠೇನಿತ್ತು, ಯಾವತ್ತೂ ಗುರುಮಾನ್ ತಪ್ಪಲು ಇಳಕಲ್ ಮಠ ಅವ್ರ ಮನೆತನಕ್ಕೆ ಅವ್ರ ಮನೆ ಬೆಳಗಿದ್ದೆ ಆ ಮಠ. ಹಾಗಾಗಿ ಆ ಗುರುನಿಷ್ಠೆಯನ್ನು ಮರೆಗುದ್ದಿ ಅಪ್ಪಳವರ ಜಂಗಮ ನಿಷ್ಠೆಯನ್ನು ನಿರಂತರ ಮುಂದುವರಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಮೂಲಕ ತಮ್ಮ ಎಲ್ಲರೂ ಸಹ ಮನೆ ಮಾಡಿಕೊಂಡು ಎಲ್ಲರಿಗೂ ಶರಣಾರ್ಥಿ.